ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಅಮೌಂಟ್ ಏನಿದೆ ಈಗ ಸಾಕಷ್ಟು ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದೀಗ ಏನಿದೆ ಅಂದರೆ 95 to 98% ಜನರಿಗೆ ಏನಿದೆ ಆಲ್ಮೋಸ್ಟ್ ಈಗ ಏನು 16ನೇ ಕಂತಿನ ಅಮೌಂಟ್ ಈಗ 2,000 ರೂಪಾಯಿ ಎಲ್ರಿಗೂ ಬಂದಿದೆ. ಸೊ ಈಗ 17ನೇ ಕಂತಿನ ಅಮೌಂಟ್ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಆ ಮಾಹಿತಿ ಹೇಳೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಯಾಕೆಂದರೆ ನೀವು ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ 17ನೇ ಕಂತಿನ ಅಪ್ಡೇಟ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ. ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ನಾನು ಇದೇ ರೀತಿ ಹೊಸ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತಿರ್ತೀನಿ. ಮತ್ತು ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್. ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರಾ, ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ಗೋಸ್ಕರ ನೀವೇನಾದರೂ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ನಾನು ರಿಲೇಟೆಡ್ ಅದೇ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಅಂತಲೇ. ಈಗ 16ನೇ ಕಂತಿನ ಅಮೌಂಟ್ ಇಂದೀಗ ಆಲ್ಮೋಸ್ಟ್ ಎಲ್ರಿಗೂ ಬಂದಾಯಿತು. ಮತ್ತು ಈಗ 17ನೇ ಕಂತಿನ ಅಮೌಂಟ್ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಏನೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾತನಾಡಿರುವ ವಿಡಿಯೋ ಕ್ಲಿಪ್ಪನ್ನು ಕೂಡ ಹಿಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಇದರ ತಕ್ಕಂಗೆ ಈಗ ನುಡಿದಂತೆ ನಡೆದ ಸರ್ಕಾರ ಅನ್ನೋ ರೀತಿ ಈಗ 17ನೇ ಕಂತಿನ ಅಮೌಂಟ್ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸನ್ನು ಇವತ್ತನೇ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಅಮೌಂಟಿನ ಬಿಡುಗಡೆ ಮಾಡಿಲ್ಲ, ಆದರೆ ಗುಡ್ ನ್ಯೂಸ್ ಬಿಡುಗಡೆ ಮಾಡಿದ್ದಾರೆ. ಏನಂದರೆ ಈಗ ಎಲ್ಲರ ಖಾತೆಗಳಿಗೆ ಅಮೌಂಟ್ ಬಂದಿಲ್ಲ, ಅದರ ಅಮೌಂಟ್ ಬಿಡುಗಡೆ ಆಗಿದೆ, ಎಲ್ಲಿ ಆಗಿದೆ, ಎಷ್ಟು ಜನರಿಗೆ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಇದರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಿದೆ ಅದು ಇನ್ನು ಮುಂದೆ ಅಮೌಂಟ್ ಬರೋದಿಲ್ಲ. ಈಗ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಬರಬೇಕಾಗಿತ್ತು 5 kg, ಅದನ್ನು ಸೇರಿಸಿ ಇವರು ತಮ್ಮ ಕಡೆಯಿಂದ 5 kg ಹಾಕಿ 10 kg ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಇನ್ನು ಮುಂದೆ ಬರೋದಿಲ್ಲ, ಅದ್ರ ಬದಲು ಡೈರೆಕ್ಟಾಗಿ ಅಕ್ಕಿ ಬರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಅಕ್ಕಿ ಕೊಟ್ಟರೆ ಬೆಟ್ರ್ ಅಥವಾ ಅಮೌಂಟ್ ಬರೋದೇ ಬೆಟ್ರ್ ಅಂತ ನಿಮಗೆ ಅದು ನಿಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ಎಲ್ರಿಗೂ ಅರ್ಥ ಆಗಬೇಕು. ಈಗ 16ನೇ ಕಂತಿನ ಅಮೌಂಟ್ ಏನಿದೆ ಯಾರೆಲ್ಲ ಬಂದಿದೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾಕೆಂದರೆ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತು ನಿಮ್ಮ ಕಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಕಮೆಂಟಿಂದ ಯಾವಾಗ ಬಂತು ನಿಮಗೆ ಅಮೌಂಟ್, ಅಥವಾ ನಿನ್ನೆ ಬಂತ ಮೊನ್ನೆ ಬಂತ ಕೆಲವರಿಗೆ, ಯಾಕೆಂದರೆ ಡೈಲಿ ಕೆಲವೊಬ್ಬರಿಗೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ನಿನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಬಂತು ಇದೇ ರೀತಿ 16ನೇ ಕಂತಿನ ಅಮೌಂಟ್. ಇನ್ನೂ ಈಗ ಸಾಕಷ್ಟು ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಈಗ 17ನೇ ಕಂತಿನ ಅಮೌಂಟ್ ಏನಿದೆ ಇವತ್ತಿನಿಂದಾನೇ ಬಿಡುಗಡೆ ಮಾಡ್ತಿದ್ದಾರೆ. ಸೊ ಅದೇನಿದೆ ಈಗ ಒಂದು ಸಲ ಈಗ ಬಿಡುಗಡೆ ಮಾಡೋದಕ್ಕೆ ಅವರಿಗೆ ಬೇಕಾಗಿರೋದು 2,500 ಕೋಟಿ ರೂಪಾಯಿ. ಸೊ ಈಗ ಆಲ್ರೆಡಿ 2,500 ಕೋಟಿ ರೂಪಾಯಿನ ಬಿಡುಗಡೆ ಕೂಡ ಮಾಡಿದ್ದಾರೆ. ಅದು ಎಲ್ಲರ ಖಾತೆಗಳಿಗೆ ಬಂದಿದೆ ಕೂಡ, ಅದು 16ನೇ ಕಂತಿನ ರೂಪದಲ್ಲಿ. ಸೊ ಅದು ಈಗ 17ನೇ ಕಂತಿನ ಅಮೌಂಟ್ ಇದೇ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಮಾಧ್ಯಮದವರು ಅವ್ರು ಕೇಳಿರೋ ಪ್ರಶ್ನೆಗೆ ಈಗ ಸರಿಯಾಗಿ ಒಂದು 2-3 ತಿಂಗಳಾಯಿತು ಅಮೌಂಟೇ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಅಂತ. ಅದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಾವೆಲ್ಲ ಕೊಡ್ತೀವಿ, ಅಂದರೆ ಏನು ಬಾಕಿ ಉಳಿಸ್ಕೊಳ್ಳೋದಿಲ್ಲ ಯಾರ್ದು, ಇದು ಬಡವರ ಸರ್ಕಾರ ಅಂತ ಅವ್ರು ಹೇಳಿ ಎಲ್ಲನೂ ಬಾಕಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈಗ ಗೃಹಲಕ್ಷ್ಮಿಯ 17ನೇ ಕಂತಿನ ಅಮೌಂಟ್ ಏನಿದೆ ಅದು ಇವತ್ತು ಸಾಯಂಕಾಲದಿಂದನೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಸಾಯಂಕಾಲದಿಂದ ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಖಾತೆಗಳಿಗೆ ನಾಳೆಯಿಂದನೇ ಜಮಾ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಒಂದು 3 ರಿಂದ 4 ದಿವಸ ಆಗುತ್ತೆ ಅಷ್ಟೇ, ಅವರಿಗೆ ಆದಷ್ಟು ಬೇಗ 17ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕಾದು ನೋಡಬೇಕು. ಆದರೆ ನಿಮಗೆ ಒಂದೇ ವಾರದಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಒಂದೇನು ಶೋರ್ ಕೊಟ್ಟಿದ್ದಾರೆ ಅಂದರೆ ಇದೇ ಬರುವ ಹೋಳಿ ಹಬ್ಬದಲ್ಲಿ, ಅಂದರೆ ಹೋಳಿ ಹುಣ್ಣಿಮೆ ಅಂತ ಹಬ್ಬ ಬರುತ್ತಲ್ಲ, ಸೊ ಅದಕ್ಕಿಂತ ಮುಂಚೆ ಬರುತ್ತೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ. ಆದರೆ ಅವರು ಕೂಡ ಈಗ ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಯಾರಿಗೆಲ್ಲ 16ನೇ ಕಂತಿನ ಅಮೌಂಟ್ ಬಂದಿದೆ ಮತ್ತು 17ನೇ ಕಂತಿನ ಅಮೌಂಟ್ ಸೊ ಈಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ. ಯಾರಿಗೆಲ್ಲ 17ನೇ ಅಮೌಂಟ್ ಕೂಡ ಬರುತ್ತೋ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕಂದರೆ ನಿಮ್ಮ ಕಮೆಂಟ್ ಇನ್ನೊಬ್ಬರಿಗೆ ಮೋಟಿವೇಶನ್ ಆಗಿರುತ್ತೆ, ಇನ್ನೊಬ್ಬರಿಗೆ ಒಂದು ರಿಲೀಫ್ ಕೊಡುತ್ತೆ. ಮತ್ತು ನಿಮ್ಮ ಲೈಕ್ ಏನಿರುತ್ತೆ ಅಂದರೆ ನೀವು ಮಾಡೋ ಪ್ರತಿಯೊಂದು ಲೈಕು ಇನ್ನೊಬ್ಬರಿಗೆ ಈ ವಿಡಿಯೋ ರೀಚ್ ಆಗಿ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋ ಥರ ಮಾಡುತ್ತೆ. ಸೊ ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕ್ಸು ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಹೇಗೆ ಕಮೆಂಟ್ ಮುಖಾಂತರ ತಿಳಿಸಿ. ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.